ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತಾರೋ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲಂತ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ನೋಡೋದಕ್ಕೆಲ್ಲ ಟ್ಯಾಕ್ಸ್, ಧನ್ಯವಾದಗಳು. ವೀಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ವೀಡಿಯೋಸು. ಅಲ್ಲಿ ನನ್ನ ಮಗ ಪೂಜೆ ಮಾಡ್ತಾಯಿದ್ದಾನೆ, ನಿಮಗೆ ಕಾಣ್ತಾ ಇರ್ಬೋದು. ಇವಾಗ 9 ಗಂಟೆ ಪೂಜೆ ಮಾಡ್ತಾಯಿದ್ದಾನೆ. ಇಲ್ಲಿ ನೋಡ್ರಿ, ತಮ್ಮನ ಮಗ ಸ್ನಾನ ಮಾಡೋ ಅಂದರೆ ಸ್ನಾನ ಮಾಡೋಕ್ಕೆ ಸ್ನಾನ ಮಾಡಲ್ಲ ಅಂತ ಹೇಳ್ತದಾನೆ. ಸ್ನಾನ ಮಾಡಲ್ಲ ಅಪ್ಪು ನೀನು? ಎಲ್ಲ ಚಿಕ್ಕಿ ಚಿಕ್ಕಿ ಎಮ್ ಸಿ ಸಿ ಈ ಕಡ್ದ ಎಮ್ ಸಿ ಸಿ ಚಿಕ್ಕಿ ಅವನಿಗೆ ಚಿಕ್ಕಿ ಮಾಡಿಸೋದು ಬೇಡಂತೆ, ನಾನು ಮಾಡಿಸ್ಬೇಕಂತೆ. ನನಗೆ ಕೆಲಸ ಇದೆ, ನಾನು ಅದಕ್ಕೆ ಮಾಡಿಸಲ್ಲಪ್ಪ, ಚಿಕ್ಕಿ ಮಾಡಿಸ್ತಾಳು ಹೋಗು ಅಂತ ಹೇಳಿದೆ. ಹೋಗಿದ್ದಾನೆ, ಅಳ್ತಾ ಇದ್ದಾನೆ. ಅವನು ಅಳೋದೇ ಕೆಲಸ ನೋಡ್ರಿ. ಹಿಡ್ಕೊಂಡು ಅವ್ನು ಕೂರಿಸ್ಕೊಬಿಟ್ಟಿದ್ದಾಳೆ, ಅಳ್ತಾ ಇದ್ದಾನೆ. ಕೊನೆಗೂ ನಾನೇ ಸ್ನಾನ ಮಾಡಿಸ್ದೆ ಅವನಿಗೆ. ಅವಳ ಹತ್ರ ಮಾಡಲೇ ಇಲ್ಲ. ಹೋಗು ಅಪ್ಪು ಮಾಡು ಅಂದರೆ ಇಲ್ಲ, ನೀನೇ ಬಾ ಅಂತ ಹೇಳ್ದೆ. ತಿಂಡಿ ಮಾಡೋದು ಬಿಟ್ಟೆ ಹೋಗಿ ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಸ್ನಾನ ಮಾಡಿಸ್ಬೇಕು, ಇಲ್ಲಾಂದರೆ ಅಲ್ಲಿ ಹೋದರೆ ಅವನು ಅವ್ರ ಅಮ್ಮನ ಹತ್ರ ಸ್ನಾನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಸ್ನಾನ ಮಾಡಿಸ್ಬಿಡ್ತೀನಿ. ಇಲ್ಲೇ ಬಂದಾಗೆಲ್ಲ ಸ್ನಾನ ಮಾಡಿಸಿ, ತಿಂಡಿ ತಿನ್ನಿಸಿ, ರೆಡಿ ಮಾಡಿಸಿ ಕಳಿಸ್ತೀವಿ. ಅವನಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ. ಅವ್ನು ಇರಲೇಬೇಕು, ಇಲ್ಲ ಅಂದರೆ ನಮಗೂ ತುಂಬ ಬೇಜಾರಾಗುತ್ತೆ. ಸಣ್ಣ ಮಕ್ಳು ಯಾರಿಲ್ಲ, ಎಲ್ಲ ದೊಡ್ಡ ಮಕ್ಳು ಇದ್ದಾರೆ ನಮ್ಮ ಮನೇಲಿ. ಅವ್ನ ಕಂಡ್ರೆ ಇಷ್ಟ ನಮಗೆ. ಇನ್ನೂ ತಮ್ಮನ ಮಕ್ಕಳು 3 ಜನ ಇದ್ದಾರೆ, ಅವರು ಸ್ವಲ್ಪ ದೊಡ್ಡವರು. ಇನ್ನೊಬ್ಬಳು ಸಣ್ಣಳಿದ್ದಾಳೆ, ಅವಳು ನಮ್ಮ ಮನೆಗೆ ಬರೋದಿಲ್ಲ. ನಾವು ಕರೆದ್ರೂ ಬರೋದಿಲ್ಲ ಅವಳು. ಇವನಾದರೆ ಬರ್ತಾನೆ, ಈಗ ಎತ್ಕೊಬಂದರೆ ಬರ್ತಾನೆ. ಇವನು ಇನ್ನೂ ಸ್ವಲ್ಪ ದೊಡ್ಡಕ್ಕೆ ಹೋದರೆ ಬರೋದಿಲ್ಲ. ಇವನು ಅವ್ರ ಅಕ್ಕನ ಥರನೇ ಮಾಡ್ತಾನೆ. ಆಮೇಲೆ ಏನಪ್ಪ ಅಂದರೆ ಇವನು ಒಂದೇ ಆಟ, ಅವಳು ಚಿಕ್ಕಿ ಬೇಡ ನೀನೇ ಮಾಡಿಸು ಅಂತಾನೆ. ಫೈನಲಿ ಸ್ನಾನ ಮಾಡಿಸ್ಕೊಂಡು ಇಲ್ಲಿ ತಿಂಡಿ ಮಾಡೋಕ್ಕೆ ಬಂದೆ. ತಿಂಡಿ ಮಾಡೋಕ್ಕೆ ಬಟಾಣಿ ಕಾಳು, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಈ ಕಡೆ ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ತೆಂಗಿನ ಹಾಲು ತೊಗೊಂಡಿದ್ದೀನಿ. ಯಾಕಪ್ಪ ಅಂದರೆ ತೋರಿಸ್ತೀನಿ ನಿಮಗೆ. ಈ ಕಡೆ ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು, ಆಮೇಲೆ ಬಾಣಲೆ ಕಾಯಕ್ಕೆ ಬಿಟ್ಟು ಎಣ್ಣೆ ಹಾಕ್ಕೊಂಡೆ. ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡೆ. ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಹಾಕ್ಕೊಂಡೆ. ಆಮೇಲೆ ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಹಾಕಿದ ತಕ್ಷಣ ಅದು ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಟ್ಟೆ. ಚೆನ್ನಾಗಿ ಫ್ರೈ ಆದರೆ, ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. 2 ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣವು, ಹಾಗಾಗಿ 2 ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಮನೆಯಲ್ಲಿ ಇರೋದ್ರಲ್ಲೇ ಮಾಡ್ಕೋಬೇಕು, ತರಕಾರಿನೇ ಇರಲಿಲ್ಲ. ಆಮೇಲೆ ತರಕಾರಿ ಗಾಡಿ ಬಂತು ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ತೊಗೊಂಡ್ವಿ. ತರಕಾರಿ ತೊಗೊಂಡು ತರಕಾರಿ ಎಲ್ಲ ವಾಶ್ ಮಾಡಿ ಹೆಚ್ಚಿಟ್ಕೊಂಡು ತಿಂಡಿ ಮಾಡೋಣ ಅಷ್ಟರಲ್ಲಿ ಅವನು ನೀನು ಸ್ನಾನ ಮಾಡಿಸು, ಇಲ್ಲಾಂದ್ರೆ ನಾನು ಅವಳ ಹತ್ರ ಮಾಡಲ್ಲ ಅಂತಿದ್ನಂತ ಹೇಳ್ಬಿಟ್ಟು ಅಲ್ಲೋಗಿ ಸ್ನಾನ ಮಾಡಿಸ್ಕೊಂಡು ಆಮೇಲೆ ತಿಂಡಿಗೆ ಬಂದುಬಿಟ್ಟು ಇಲ್ಲಿ ತಿಂಡಿ ಮಾಡೋಣ ಅಂತ ಇಟ್ಬಿಟ್ಟೆ. ಮತ್ತು ಟೈಮ್ ಆಗೋಗ್ಬಿಡುತ್ತೆ, ಮತ್ತು 9:30 ಆಗೋಗುತ್ತೆ ಆಲ್ರೆಡಿ. ಈಗಲೇ 9 ಗಂಟೆ ಆಗಿಬಿಟ್ಟೈತೆ ಅಂತ ಹೇಳ್ಬಿಟ್ಟು ತಿಂಡಿ ಮಾಡೋಕ್ಕೆ ಇಟ್ಕೊಂಡೆ. ಆಮೇಲೆ ಈ ಕಡೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡೆ. ಟೊಮೊಟೊ ಸಾಫ್ಟಾಗಿ ಫ್ರೈ ಆಗಬೇಕು. ನೀವು ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಶುಂಠಿನೂ ಹಾಕಿ ರುಬ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹಂಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪಿತ್ತು, ಅದನ್ನು ಹಾಕ್ಕೊಂಡೆ. ಇನ್ನೊಂಚೂರು ಉಳ್ಕೊಂಡಿತ್ತು, ಅದನ್ನು ವೇಸ್ಟ್ ಆಗೋದು ಬೇಡ ಅಂತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಕಡೆ ನಾನು ಅರಶಿನ ಪುಡಿ, ಧನೆ ಪುಡಿ ಎಲ್ಲ ತೊಗೋಬೇಕಾಗೋ. ಸೈಡಲ್ಲಿ ಬರಬೇಕು, ಲಾಂಗ್ ಆಗುತ್ತೆ ವೀಡಿಯೋ. ಅದು ಬೇರೆ ಡ್ರೈ ಫ್ರೂಟ್ ಇಲ್ದಿದ್ದ ಕಾರಣಕ್ಕೂ ನಮಗೆ ವೀಡಿಯೋ ಮಾಡೋಕ್ಕೆ ಸರಿ ಅನಿಸ್ತಾ ಇಲ್ಲ. ಆಮೇಲೆ ಅರಶಿನ ಪುಡಿನೂ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಖಾರ ಪುಡಿ ತೊಗೊಳೋಷ್ಟೊತ್ತಿಗೂ ಲಾಂಗ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಮೊನ್ನೆ ಬಿದ್ದು ಒಡೆದೋಗ್ಬಿಡ್ತು ಫ್ರೆಂಡ್. ಅದು ಏನು ಮಾಡೋದು, ತೊಗೊಬೇಕು. ಆರ್ಡ್ರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ, ಅದು ತೊಗೊಬೇಕು. ಆಮೇಲೆ ಈ ಕಡೆ ಖಾರದ ಪುಡಿ ಹಾಕ್ತೆ ಸ್ವಲ್ಪ. ಆಮೇಲೆ ಧನಿಯಾ ಪುಡಿನ 1 ಸ್ಪೂನ್ ಹಾಕ್ತೆ, ಖಾರ ಪುಡಿ 1 ಸ್ಪೂನ್ ಹಾಕ್ತೆ. ಇಲ್ಲಿ ನನ್ನ ಮಗುಗೆ ಸ್ವಲ್ಪ ಖಾರ ಆಗಂಗಿಲ್ಲ, ಏನು ತಿನ್ನೋದಿಲ್ಲ. ಖಾರ ಆಗಿಬಿಟ್ರೆ ಅವನೇನು ಖಾರದ ಐಟಮೇ ತಿನ್ನಲ್ಲ. ಅವನಿಗೆ ಏನೆಲ್ಲ ಸಪ್ಪೆ ಇರಬೇಕು. ನಮಗೆ ಸ್ವಲ್ಪ ಖಾರ ಇರಬೇಕು. ಹಳ್ಳಿ ಕಡೆ ವಾತಾವರಣದಲ್ಲಿ ಖಾರ ಇದ್ರೇ ಚೆನ್ನಾಗಿ. ಅವನಿಂದ ನಾವು ಖಾರನೇ ಮಾಡಲ್ಲ, ಯಾಕಂದರೆ ಸಿಟಿ ಒಳಗೆ ಸಪ್ಪೆ ಮಾಡಿ ತಿನ್ನಿಸಿ ಅಭ್ಯಾಸ ಆಗಿ ಇವಾಗ ಖಾರ ಕೊಟ್ಟರೆ ಖಾರ ತಿನ್ನಲ್ಲ ಮಕ್ಕಳು. ನನ್ನ ಮಗಳು ಅಡ್ಜಸ್ಟ್ ಮಾಡ್ಕೊತಾಳೆ, ನನ್ನ ಮಗ ತಿನ್ನೋದಿಲ್ಲ. ಮತ್ತು ನೋಡಿ, ಇಲ್ಲೆಲ್ಲ ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡು ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಸೈಡಲ್ಲೆಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಎಣ್ಣೆ ಜೊತೆಗೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ
ಅದಕ್ಕೆ ನೋಡಿ ನೀವು ಕಾಣ್ತಾ ಇರ್ಬೋದು ಗಟ್ಟಿ ಆಗ್ಬಿಟ್ಟಿದೆ ಅದು. ಇನ್ನೂ ಸ್ವಲ್ಪ ಎಣ್ಣೆ ಹಾಕೊಬೇಕಾಗುತ್ತೆ. ಎಣ್ಣೆ ಜಾಸ್ತಿ ತಿನ್ನಬಾರ್ದಲ್ಲ, ಎಣ್ಣೆ ಜಾಸ್ತಿ ತಿಂದರೆ ಅದೇನೋ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವು ಪ್ಯೂರ್ ಎಣ್ಣೆನೇ ತೊಗೊಂಬರೋದು, ಆದ್ರೂ ಹಾಕ್ತೀವಿ. ಸ್ವಲ್ಪನೇ ಹಾಕಬೇಕು ಎಣ್ಣೆ, ಅತಿಯಾಗಿ ತಿನ್ನೋಕೆ ಹೋಗಬಾರ್ದು. ಇಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ದೆ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೋದೆ. ಅದು ಘಾಟ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡೆ. ಅದಕ್ಕೆ ಘಾಟ್ ವಾಸನೆ ಹೋಗಬೇಕು ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಕೆಮ್ಮು ಬಂದುಬಿಡತ್ತೆ. ಕೆಮ್ಮು ಬಂದುಬಿಡುತ್ತೆ. ತುಂಬ ಇದೆ ಖಾರದ ಪುಡಿ, ಖಾರ ತುಂಬ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡು ಗಟ್ಟಿಗಾಯ್ತು ನೋಡಿರಿ, ನೋಡ್ತಾ ಇರ್ಬೋದು ನೀವು. ಚೆನ್ನಾಗಾಗಿತ್ತು, ಎಷ್ಟು ಸಖತ್ತು ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಾಗಿತ್ತು. ನೀವು ಮನೇಲಿ ಸ್ವಲ್ಪ ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕರ್ಬೇವಿನ ಸೊಪ್ಪಲ್ಲ, ಪುದೀನ ಸೊಪ್ಪು ಹಾಕಿ ರುಬ್ಕೊಂಡು ನೀವು ಗ್ರೇವಿ ಥರ ಮಾಡ್ಕೊಬೋದು. ಅದನ್ನು ಒಂದು ಸಲ ತೋರಿಸ್ತೀನಿ ನಿಮಗೆ. ಈಗ ಈ ಥರ ಮಾಡಿದ್ದೀನಿ, ಇನ್ನೊಂದು ಸಲ ಬೇರೆ ಥರ ಮಾಡಿಬಿಟ್ಟು ತೋರಿಸ್ತೀನಿ. ಲಾಸ್ಟಲ್ಲಿ ತೆಂಗಿನ ಹಾಲು ಹಾಕ್ದೆ. ತೆಂಗಿನ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ನೀವು. ನೀರೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಗ್ರೇವಿ ಥರ ಆಗುತ್ತೆ. ಕಡಿಮೆ ಹಾಕ್ಬಿಟ್ರೆ ಮತ್ತು ಅದು ಇದಾಗ್ಬಿಡುತ್ತೆ. ಎಲ್ಲ ತರಕಾರಿ ಎಲ್ಲ ಬೆಂದ್ಕೋಬೇಕಲ್ಲ ಅದರೊಳಗೇ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಇಡಬೇಕು. ತರಕಾರಿ ಚೆನ್ನಾಗಿ ಬೆಂದ್ಕೊಂಡ್ರೆ ಚೆನ್ನಾಗಿ ಗ್ರೇವಿ ಥರ ಆಗುತ್ತೆ. ಇಲ್ಲಾಂದರೆ ಮತ್ತು ನೀರು ಕಡಿಮೆ ಆಯಿತು ಅಂದರೆ ಮತ್ತು ನೀರು ಹಾಕಿದ್ರೆ ಅದು ಸರಿ ಆಗೋಲ್ಲ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ನಲ್ಲ, ಅದಕ್ಕೆ ಗ್ರೇವಿ ಥರ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ತಮ್ಮನ ಮಗ ದೋಸೆ ಕೇಳ್ತಿದ್ದ, ತಿಂಡಿ ಹಾಕ್ಕೊಡು, ಊಟ ಬೇಕು ನನಗೆ ಅಂತ ಹೇಳ್ಬಿಟ್ಟ ಅಂತಂದು ಆ ಕಡೆ ದೋಸೆ ಹಾಕ್ತಾಯಿದ್ದೆ. ಅವನಿಗೆ ಒಂದೆರಡು ದೋಸೆ ಹಾಕ್ಕೊಡೋಣ ಅಂತೇಳಿ ಆ ಕಡೆ ದೋಸೆ ಹಾಕಿ, ಈ ಕಡೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾಗಿತ್ತು, ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು, ಅದಕ್ಕೆ ಹಾಕಲಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ, ಏನೋ ಬಂದಂಗೆ ಮಾಡಿದ್ದೀನಿ. ಆಮೇಲೆ ಈ ಕಡೆ ನನ್ನ ಮಗನಿಗೂ ಒಂದೆರಡು ದೋಸೆ ಹಾಕ್ಕೊಟ್ಟೆ. ಪೂಜೆ ಎಲ್ಲ ಮುಗೀತು ಒಂದು. ಆಮೇಲೆ ದೋಸೆ ಹಾಕ್ಕೊಟ್ಟೆ. ಅವನು ಬಿಸಿ ಇದ್ದರೆ ತಿನ್ನಲ್ಲ, ಸ್ವಲ್ಪ ತಣ್ಣಗಿರಬೇಕು. ದೋಸೆ ಹಾಕಿ ಇಡಬೇಕು ಒಂದು 10 ನಿಮಿಷ. ದೋಸೆ ಆದರೆ ಬಿಸಿ ತಿಂತಾನೆ, ಪಲ್ಯಗಿಲ್ಲ ಮಾಡಿದ್ರೆ ಬಿಸಿ ತಿನ್ನಲ್ಲ. 10 ನಿಮಿಷ ಇಟ್ಟೆ ದೋಸೆ ಹಾಕಿ ಅವನಿಗೆ. ತಿನ್ನಕ್ಕೆ ಕೂತ್ಕೊಂಡಿದ್ದೀನಿ. ಇವಾಗ ತಿಂಡಿ ತಿನ್ನಬೇಕು. ಟೈಮ್ ಬಂದುಬಿಟ್ಟು 10:30ಗೆ ತಿಂಡಿ ಮಾಡ್ತಾಯಿದ್ದೀವಿ. ತುಂಬ ಲೇಟ್ ಆಯ್ತು ಇವತ್ತು. ಡ್ರೈ ಫ್ರೂಟ್ ಇಲ್ದಿದ್ದು ಕೈಯಲ್ಲೇ ಎಲ್ಲ ಇದು ಮಾಡಬೇಕು. ಅದೊಂದು ಸ್ವಲ್ಪ ಅಷ್ಟು ಡ್ರೈ ಫ್ರೂಟು, ರಿಂಗ್ ಲೈಟ್ ಒಂದು ತೊಗೊತೀನಿ. ಈಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಲಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾರೆಲ್ಲ ವೀಡಿಯೋಸ್ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್. ಒಂದು ಲೈಕ್ ಮಾಡಿ.